ಹಾಯ್ ಹಲೋ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಲ್ಲಿ ಹೇಗೆ ಲಾಗಿನ್ ಆಗೋದು, ಕೆಪಿಪಿ ಪೋರ್ಟಲ್ ನ ಹೇಗೆ ಲಾಗಿನ್ ಆಗೋದು ಅಂತ ತಿಳಿಸ್ಕೊಟ್ಟಿದ್ದೆ. ನನ್ನ ಹಿಂದಿನ ವಿಡಿಯೋದಲ್ಲಿ ಕೆಪಿಪಿ ಪೋರ್ಟಲ್ ಅಲ್ಲಿ ಈ ಆಕ್ಷನ್ ಕರೆದಿರ್ತಕ್ಕಂಥ ಸೈಟ್ಸ್ ಗಳಿಗೆ ಹೇಗೆ ಬಿಡ್ ನ ಸಲ್ಲಿಸೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೀವೇನಾದ್ರೂ ಈ ಕೆಪಿಪಿ ಪೋರ್ಟಲ್ ಆಲ್ರೆಡಿ ಲಾಗಿನ್ ಆಗಿದ್ದೀನಿ ನಾನು, ನೀವು ಇಲ್ಲಿ ಆಕ್ಷನ್ ಮ್ಯಾನೇಜ್ಮೆಂಟ್ ಇದೆಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ಮೂರು ಆಪ್ಷನ್ ಬರುತ್ತೆ: ಲೈವ್ ಆಕ್ಷನ್ಸ್, ಮೈ ಆಕ್ಷನ್ ಪಾರ್ಟಿಸಿಪೇಟ್ ಮತ್ತೆ ಸರ್ಚ್ ಆಕ್ಷನ್ ನೋಟಿಸ್. ನಾವು ಸರ್ಚ್ ಆಕ್ಷನ್ ನೋಟಿಸ್ ಈ ಟ್ಯಾಬ್ ಅಲ್ಲಿ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನನ್ನ ಹಿಂದಿನ ವಿಡಿಯೋದಲ್ಲೂ ಕೂಡ ನಿಮಗೆ ಹೇಳಿದೆ, ನಿಮಗೆ ಏನೂ ಗೊತ್ತಿಲ್ಲ ಅಂದ್ರೆ ಪ್ರೊಕ್ಯೂರಿಂಗ್ ಎಂಟಿಟಿ ಯಾವುದು ಹಾಕಿ, ಸ್ಟೇಟಸ್ ಏನ್ ಪಬ್ಲಿಷ್ ಆಗಿರೋ ಪಬ್ಲಿಷ್ ಅಂತ ಕೊಡಿ, ಸರ್ಚ್ ಕೊಟ್ರೆ ಬರುತ್ತೆ. ಈಗ ನೋಡೋಣ, ರೀಸೆಂಟ್ ಆಗಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಕೂಡ ಆಲ್ರೆಡಿ ಮುಡಾದವರು ಆಲ್ರೆಡಿ ಡೆವಲಪ್ ಮಾಡಿರೋ ಲೇಔಟ್ಗಳಲ್ಲಿ ಕಾರ್ನರ್ ಸೈಟ್ಸ್ ಮತ್ತೆ ಇಂಟರ್ಮೀಡಿಯೇಟ್ ಸೈಟ್ಸ್ ಗಳಿಗಾಗಿ ಈ ಆಕ್ಷನ್ ಕರೆದಿದ್ದಾರೆ. ಇಲ್ಲಿ ಮುಡಾ ಅಂತ ತಗೊಳ್ಳೋಣ, MUDA ಮುಡಾ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಸ್ಟೇಟಸ್ ಪಬ್ಲಿಷ್ಡ್ ಅಂತ ಕೊಟ್ಟಿದೆ, ನಂಗೆ ಆಕ್ಷನ್ ನೋಟಿಸ್ ನಂಬರ್ ಗೊತ್ತಿಲ್ಲ, ಸೊ ಹೀಗೆ ಸರ್ಚ್ ಮಾಡ್ತಾ ಇದ್ದೀನಿ. ಹೀಗೂ ಸರ್ಚ್ ಮಾಡಬಹುದು. ನಾವು ಇಲ್ಲಿ ಸರ್ಚ್ ಮಾಡಿದ್ರೆ ಕೆಳಗಡೆ ಬರುತ್ತೆ ನೋಡಿ, ಇಷ್ಟು ಸೈಟ್ಸ್ ಗಳಿಗೆ ಆಕ್ಷನ್ ಕರೆದಿದ್ದಾರೆ. ಯಾವ್ದಾದ್ರು ಒಂದು ಸೈಟ್ ಎಂದು ನಾವು ತಗೊಳ್ಳೋಣ. ನೋಟಿಫಿಕೇಶನ್ ಕೂಡ ನೋಡೋಣ. ನೋಡಿ, ಇಲ್ಲಿ ವ್ಯೂ ಮಾಡೋಣ. 3 ಬಟನ್ಸ್ ಇರುತ್ತೆ. ಇಲ್ಲಿ ಈ ಆಕ್ಷನ್ ಸಿಗಬೇಕಾದ್ರೆ 3 ಬಟನ್ಸ್ ಇರುತ್ತೆ. ನೀವು ಈ ನೋಟಿಸ್ ನ ವ್ಯೂ ಮಾಡಬಹುದು, ಡೌನ್ಲೋಡ್ ಮಾಡಬಹುದು, ಸಬ್ಮಿಟ್ ಕೂಡ ಮಾಡಬಹುದು. ಲಾಗಿನ್ ಮಾಡಿದ್ರೆ ಸಬ್ಮಿಟ್ ಮಾಡಬಹುದು, ಅಂದ್ರೆ ಬಿಡ್ಡಿಂಗ್ ನ ಸಲ್ಲಿಸಬಹುದು. ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ನೀವು ಸಲ್ಲಿಸಬಹುದು. ನೀವು ಲಾಗಿನ್ ಆಗ್ಲಿಲ್ಲ ಅಂದ್ರೆ ಈ ಮೂರನೇ ಆಪ್ಷನ್ ಏನಿದೆಯಲ್ಲ, ಸಬ್ಮಿಟ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ನೀವು ಮಾಡಕ್ ಆಗೋದಿಲ್ಲ. ಓಕೆ, ಇಲ್ಲಿ ಬನ್ನಿ. ಇದನ್ನ ಈ ಆಕ್ಷನ್ ನೋಟಿಸ್ ಏನಿದೆಯಲ್ಲ ಇದನ್ನ ನೋಡ್ಕೊಳ್ಳೋಣ. ನೋಡಿ, ಸೇಮ್ ಡೀಟೇಲ್ಸ್ ಇರುತ್ತೆ ನಿಮಗೆ. ಆಕ್ಷನ್ ಡೀಟೇಲ್ಸ್ ಇರುತ್ತೆ, ಆಕ್ಷನ್ ನೋಟಿಸ್ ನಂಬರ್ ಫಾರ್ ದ ಪರ್ಟಿಕ್ಯುಲರ್ ಸೈಟ್ಸ್ ಇದು. ಓಕೆ, ಎಲ್ಲಿ ಕರೆದಿದ್ದಾರೆ ಇದು? ಆಕ್ಷನ್ ಆಫ್ ಸೈಟ್ ನಂಬರ್ 1912 ಇನ್ ವಸಂತ್ ನಗರ್ ಅಲ್ಲಿರೋ ಸೈಟ್ಸ್ ಗೆ ಯಾರು ಕರೆದಿರೋದು? ಪ್ರೊಕ್ಯೂರಿಂಗ್ ಎಂಟಿಟಿ ಮುಡಾದವ್ರ ಕಡೆಯಿಂದ ಕರೆದಿದ್ದಾರೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಮೈಸೂರಲ್ಲಿರೋದು. ಇಲ್ಲಿ ನೋಡಿ, ನಿಮಗೆ ಇದ್ರಲ್ಲಿ ತೋರಿಸಿದ್ದಾರೆ ನೀವು ಬಿಡ್ ಸಲ್ಲಿಸಬೇಕಾದ್ರೆ ಏನೇನ್ ಬೇಕು ಅಂತ. ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪ್ಯಾನ್ ಬೇಕಾಗುತ್ತೆ, ಮತ್ತೆ ಸಿಗ್ನೇಚರ್ ಫಾರ್ಮೆಟ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ಇದು ಬಿಡ್ ಸ್ಟಾರ್ಟ್ ಆಗೋ ಡೇಟ್ ಇದೆಯಲ್ಲ ನೋಡಿ, ಕೊಟ್ಟಿದ್ದಾರೆ 6/4/2026, ಮುಂದಿನ ತಿಂಗಳು ಸ್ಟಾರ್ಟ್ ಆಗುತ್ತೆ. ನಿಮಗೆ ಏನಾದ್ರೂ ಈ ನೋಟಿಫಿಕೇಶನ್ ಅಥವಾ ಈ ಆಕ್ಷನ್ ಬಗ್ಗೆ ನಿಮಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಾಂಟ್ಯಾಕ್ಟ್ ಪರ್ಸನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ದೀಪಕ್ ಎನ್. ಇವ್ರಿಗೆ ಫೋನ್ ಮಾಡಿ ಕೂಡ ನೀವು ವಿಚಾರಿಸಬಹುದು. ಇಲ್ಲಿ ಅಮೌಂಟ್ ಏನೇನಾಗುತ್ತೆ ಅಂತ ನೋಡಿ. ಆಕ್ಷನ್ ಫೀ, ಇದು ಆಕ್ಷನ್ ಪ್ರೊಸೆಸಿಂಗ್ ಫೀ ಇದೆಯಲ್ಲ, 3,390 ರೂಪಾಯಿ ಇದೆ. ಇದನ್ನ ನೀವು ನಿಮ್ಮ ಪೇಟಿಎಂ, UPI ಮುಖಾಂತರನು ಕಟ್ಬೋದು. ಮತ್ತೆ EMD ಇದಕ್ಕೆ 4 ಲಕ್ಷ ಕೊಟ್ಟಿದ್ದಾರೆ. ಒಂದು ಸೈಟಿಗೆ 4 ಲಕ್ಷ. ನೀವು 2 ಸೈಟ್ ಹಾಕ್ತೀರಾ 8 ಲಕ್ಷ. ನೀವು ಎಷ್ಟು ಸೈಟಿಗೆ ಕೂಡ ಪಾರ್ಟಿಸಿಪೇಷನ್ ಮಾಡಬಹುದು. ಇಲ್ಲಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ ನೋಡಿ, ನಿಮಗೆ ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್, ನಾನು ಏನೇ ಹೇಳಿದ್ನಲ್ಲ ಇಲ್ಲಿ ಡಾಕ್ಯುಮೆಂಟ್ಸ್, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ: ಆಧಾರ್, ಪ್ಯಾನ್, ಸ್ಪೆಸಿಫಿಕ್ ಸಿಗ್ನೇಚರ್, ಕಾಂಟ್ಯಾಕ್ಟ್ ಡೀಟೇಲ್ಸ್. ಅದನ್ನ ಏನ್ ಮಾಡಿದಾನೆ ಇಲ್ಲಿ, ಇವನೇನ್ ಮಾಡಿದಾನೆ, PDF ಅಲ್ಲಿ ಕೊಟ್ಟಿದ್ದಾರೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ PDF ಅಲ್ಲಿ ಕೊಟ್ಟಿದ್ದಾರೆ. ಈ ತರ ಇರುತ್ತೆ, ತೋರಿಸ್ತೀನಿ ನೋಡಿ. ನೋಡಿ, ಈ ತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿ, ನೇಮ್, ನಿಮ್ಮ ಇಮೇಲ್ ಅಡ್ರೆಸ್, ಮೊಬೈಲ್, ಲ್ಯಾಂಡ್ಲೈನ್ ಅಡ್ರೆಸ್ ಹಾಕ್ಬಿಟ್ಟು ಸೆಲ್ಫ್ ಅಟೆಸ್ಟೇಷನ್ ಮಾಡಿ ಇದನ್ನ ನೀವು ಬಿಡ್ ಸಬ್ಮಿಟ್ ಮಾಡ್ತಿರಲ್ಲ ಆ ಟೈಮಲ್ಲಿ ಅಪ್ಲೋಡ್ ಮಾಡಿದ್ರೆ ಆಯ್ತು. ಸಿಗ್ನೇಚರ್ ಫಾರ್ಮೆಟ್ ಕೂಡ ಇಲ್ಲಿದೆ. ಒಂದೊಂದು ಪ್ರೊಕ್ಯೂರಿಂಗ್ ಎಂಟಿಟಿ ಕಡೆಯಿಂದ ಒಂದೊಂದು ತರ ಸಿಗ್ನೇಚರ್ ಫಾರ್ಮೆಟ್ ಇರುತ್ತೆ. ನೋಡಿ, ಇಲ್ಲಿ ಇದನ್ನ ಏನ್ ಹೇಳಿದ್ದಾರೆ, ಅಟೆಸ್ಟೆಡ್ ಬೈ ಗೆಜೆಟೆಡ್ ಆಫೀಸರ್ ಕಡೆಯಿಂದ ನಿಮ್ಮ ಫೋಟೋ ಹಾಕ್ಬಿಟ್ಟು ಅಟೆಸ್ಟೇಷನ್ ಮಾಡಿಸ್ಬೇಕಾಗುತ್ತೆ. ಇಲ್ಲಿ ನಿಮ್ಮ ಸೈನ್, ಫೋಟೋ ಹಾಕ್ಬಿಟ್ಟು ಗ್ರೀನ್ ಇಂಕ್ ಹೋಲ್ಡರ್ಸ್ ಇರ್ತಾರಲ್ಲ ಅವ್ರ ಕಡೆಯಿಂದ ಅಟೆಸ್ಟೇಷನ್ ಮಾಡಿ ಒಂದು PDF ಫಾರ್ಮೆಟ್ ಮಾಡ್ಕೊಂಡು ಇಟ್ಕೊಂಡಿರಿ. ನೀವು ಆಮೇಲೆ ಇದನ್ನ ಡ್ಯೂರಿಂಗ್ ಬಿಡ್ ಸಬ್ಮಿಷನ್ ನೀವು ಇದನ್ನ ಅಪ್ಲೋಡ್ ಮಾಡಿದ್ರೆ ಆಗುತ್ತೆ. ಇದ್ರ ನೋಡಿ, ಇದು ಆಕ್ಷನ್ ನೋಟಿಫಿಕೇಶನ್. ಇಲ್ಲಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋಣ. ಯಾಕಂದ್ರೆ ನಾವು ನೋಟಿಫಿಕೇಶನ್ ನೋಡಿಲ್ಲ, ಹಾಗೇನೆ ಸರ್ಚ್ ಮಾಡಿದ್ದು. ಗೊತ್ತಿತ್ತು ನಂಗೆ, ಮುಡಾ ಕಡೆಯಿಂದ ಸೈಟ್ಸ್ ಗಳನ್ನ ಕಾಲ್ ಮಾಡಿದ್ರೆ ಅಂತ ಗೊತ್ತು. ನೋಡಿ, ಇದು ನೋಟಿಫಿಕೇಶನ್. ನಿಮಗೆ ಏನಾದ್ರೂ ಡೌಟ್ಸ್ ಗಳಿತ್ತು ಅಂದ್ರೆ ಇದನ್ನ ಓಪನ್ ಮಾಡ್ಕೊಂಡು ಓದ್ಕೊಳ್ಳಿ. ಮತ್ತೆ ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಈ ನೋಟಿಫಿಕೇಶನ್ ಒಂದು ಮೆನ್ಷನ್ ಮಾಡಿದಾನೆ, ಅಂದ್ರೆ 8ನೇ ಪಾಯಿಂಟ್ ನೋಡಿ. ಇಲ್ಲಿ EMD ಪೇಯಬಲ್ ಟು ಪಾರ್ಟಿಸಿಪೇಟ್ ಇನ್ ಈ ಆಕ್ಷನ್ ₹4 lakhs ಫಾರ್ ಸೈಟ್ ಹ್ಯಾವಿಂಗ್ ಬೇಸ್ ಪ್ರೈಸ್ ಆಫ್ 1 crore ಅಂಡ್ 1 crore ಮತ್ತೆ ಮೇಲ್ಗಡೆ ಇರೋಕಂತ ಸೈಟ್ಸ್ ಗಳಿಗೆ EMD ಬಂದ್ಬಿಟ್ಟು 4 ಲಕ್ಷ ಕಟ್ಟಿ ಅಂತ ಹೇಳಿದ್ರೆ, ಅದಕ್ಕಿಂತ ಕಡಿಮೆ ಇದ್ರೆ 2 lakhs ಫಾರ್ ದ ಸೈಟ್ಸ್ ಹ್ಯಾವಿಂಗ್ ದ ಬೇಸ್ ಪ್ರೈಸ್ ಲೆಸ್ ದೆನ್ 1 crore. ಇಲ್ಲೇನಿದೆ, ನಾವು ಇಲ್ಲಿ ಈ ಸೈಟ್ ಪರ್ಟಿಕ್ಯುಲರ್ ಸೈಟ್ ನೋಡ್ತಾ ಇದಲ್ಲ 4 lakhs ಇದೆ. ಅದರ ಅರ್ಥ ಏನಂದ್ರೆ ಇದರ ಬೇಸ್ ಪ್ರೈಸ್ ಏನಿಲ್ಲ 1 ಕೋಟಿ ಮೇಲಿದೆ ಅಂತ. ಓಕೆನಾ? ಇದು ಸಿಂಪಲ್. ನಿಮಗೆ ಇಲ್ಲಿ
ಹೇಗೆ ಬಿಡ್ನ ಸಲ್ಲಿಸೋದು ಅಂತ ತೋರಿಸ್ತೀನಿ. ಸಿಂಪಲ್ ಆಗಿದೆ, ಇದನ್ನು ಅಂತ ಕಾಂಪ್ಲಿಕೇಟೆಡ್ ಇಲ್ಲ. ಇಲ್ಲಿ ಬಂದ್ರೆ ಇಂಟ್ರೆಸ್ಟ್ ಆಫ್ ಸಬ್ಮಿಷನ್ ಇದೆಯಲ್ಲ, ಇಲ್ಲೇ ಈ ಮೂರನೇ ಆಪ್ಷನ್ ಸಬ್ಮಿಟ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಒಂದು 4 ಟ್ಯಾಬ್ಸ್ 4 ಇದು ಬರುತ್ತೆ. ನೋಡಿ ಇಲ್ಲಿ ಆಕ್ಷನ್ ಪ್ರೊಸೆಸಿಂಗ್ ಫೀ ಅಲ್ಲಿ ನೋಡಿದಾಗೆ ನಾವು 3000 ನೋಡಿ ಇಷ್ಟಿರುತ್ತೆ. ಎಷ್ಟಿದೆ? 3390 ರೂಪಾಯಿ ಇದೆ. ಇದನ್ನ ನೀವು ಹೇಗ್ ಬೇಕಾದ್ರೂ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್, ವಾಲೆಟ್, ನೋಡಿ IMPS, UPI ಮುಖಾಂತರನು ನೀವು ಇದನ್ನ ಇದು ಮಾಡ್ಬೋದು. ಓಕೆ, ಹಾಗೆ ಬಂತಂದ್ರೆ ಎರಡನೇದು ಇಲ್ಲಿ EMD ಪೇಮೆಂಟ್ ಇದೆ. EMD ಪೇಮೆಂಟ್ ನಿಮಗೆ ಹೇಳಿದಾಗೆ 4 ಲಕ್ಷ ನೀವು ಪೇ ಮಾಡಬೇಕಾಗುತ್ತೆ. EMD ಪೇಮೆಂಟ್ ಅದು ಕೂಡ ನೀವು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, IMPS, UPS ಮುಖಾಂತರನು ಮಾಡ್ಬೋದು. ಎರಡನೇದು ಮತ್ತೆ ಡಾಕ್ಯುಮೆಂಟ್ಸ್ ಜನರಲ್ ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬಿಡ್ಡರ್ ಶುಡ್ ಅಬೈಡ್ ಆಲ್ ದ ಟರ್ಮ್ಸ್ ಅಂಡ್ ಕಂಡೀಷನ್. ಹೌದು, ಟರ್ಮ್ಸ್ ಅಂಡ್ ಕಂಡೀಷನ್ಗೆ ನಾನು ಬದ್ಧನಾಗಿದ್ದೀನಿ ಅಂತ ಎಸ್ ಅಂತ ಕೊಡ್ಕೋಬೇಕಾದ್ರೆ ಸೇವ್ ಅಂಡ್ ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಈ ತರ ಗ್ರೀನ್ ಮಾರ್ಕ್ ಆಗ್ತಾ ಹೋಗುತ್ತೆ. ನೀವು ಆಕ್ಷನ್ ಪ್ರೊಸೆಸಿಂಗ್ ಫೀ 3390 ರೂಪಾಯಿ ಕಟ್ಟ ಮೇಲೆ ಗ್ರೀನ್ ಮಾರ್ಕ್ ಆಗುತ್ತೆ. EMD ಪೇಮೆಂಟ್ ಕಟ್ಟ ಮೇಲೆ ಎಲ್ಲದು ಗ್ರೀನ್ ಮಾರ್ಕ್ಸ್ ಆದ್ಮೇಲೆ ಬಿಡ್ ಸಬ್ಮಿಟ್ ನ ನೀವು ಮಾಡಬೇಕಾಗುತ್ತೆ. ನೋಡಿ, ಡಾಕ್ಯುಮೆಂಟ್ಸ್ ನಾನು ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಏನೇನಂತ ಹೇಳಿದೆ ಆಲ್ರೆಡಿ. ಅಲ್ಲಿ ನೀವೇನ್ ಮಾಡಿ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಅದನ್ನ PDF ಫಾರ್ಮೆಟ್ ಮಾಡಿ ಇಟ್ಕೊಂಡಿರಿ. ಆಧಾರ್ ಕಾರ್ಡು, ಪಾನ್ ಕಾರ್ಡು, ಮತ್ತೆ ನಿಮ್ಮ ಸಿಗ್ನೇಚರ್ ಫಾರ್ಮೆಟ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಫಾರ್ಮೆಟ್ ನ ಒಂದು PDF ಮಾಡಿ ಇಟ್ಕೊಂಡು ನೀವು ಅಪ್ಲೋಡ್ ಮಾಡ್ತಾ ಬಂದ್ರೆ ಆಯ್ತು. ನೆಕ್ಸ್ಟ್ ಏನಿದೆ, ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಡಿಕ್ಲರೇಷನ್ ನೀವು ಕೊಡಬೇಕಾಗುತ್ತೆ. ಈಗ ನಿಮ್ಮ ಹೆಸರು ಮೇಲೆ ನೋಡಿ, ನನ್ನ ಹೆಸರು ಇದೆ ರಾಜನಾಯ್ಕ, ನಾನು ಮುಡಾ ಸೈಟ್ ಇಂಥ ಸೈಟು ಇದ್ರ ಮೇಲೆ ಹಾಕ್ತಾ ಇದೀನಿ ಅಂತ ಒಂದು ನಿಕ್ ನೇಮ್ ಕೊಟ್ಟು ಸೇವ್ ಮಾಡಿದ್ರೆ ಆಯ್ತು. ಸಿಂಪಲ್ ಆಗಿರುತ್ತೆ. ಯಾರಾದ್ರೂ ದುಡ್ಡು ಹೊಂದ್ಸ್ಕೊಂಡಿದ್ದು ಈ ಸೈಟ್ಗಳಿಗೆ ಆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋರು ಮಾಡ್ಬೋದು. ನೋಡಿ, ನೀವು ಈ ಆಕ್ಷನ್ ಅಲ್ಲಿ ಏನಾದ್ರೂ ನಿಮಗೆ ಈ ಸೈಟ್ಸ್ಗಳಾಯ್ತು ಅಂದ್ರೆ ವಿತಿನ್ 72 hours ಅಲ್ಲಿ ನೀವು 25% ಅಮೌಂಟ್ ನ ಕಟ್ಟಬೇಕಾಗುತ್ತೆ. ಅದು ಡಿಪೆಂಡ್ಸ್ ಆನ್ ಇದ್ರ ಮೇಲೆ. ನೋಡಿ, ಇಲ್ಲಿ ಹೀಗೆ ಬಂದ್ರೆ ಮೈ ಆಕ್ಷನ್ ಪಾರ್ಟಿಸಿಪೆಂಟ್ಸ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲ, ಓಕೆ, ನೋ ಇಶ್ಯೂ. ನೋಡಿ, ಇದು ಇಷ್ಟು ಸಿಂಪಲ್ ಆಗಿರುತ್ತೆ ಪ್ರೋಸೆಸ್. ಯಾರಾದ್ರೂ ಸೈಟ್ ನ ತಗೋಬೇಕು ಅನ್ಕೊಂಡಿರೋರು ಮೈಸೂರು ಕಡೆ ಈ ತರ ಮಾಡ್ಬೋದು. ಮೈಸೂರು ಅಂತಲ್ಲ, ನೀವು BDAದು ಕೂಡ ಇದೇ ಪ್ರೊಸೀಜರ್ ಇರುತ್ತೆ. ಸೇಮ್ ಆಕ್ಷನ್ಸ್ KHB ಕೂಡ ಇದೇ ಪ್ರೊಸೀಜರ್ ಇರುತ್ತೆ. ಈ ಪ್ರೊಸೀಜರ್ ನ ಫಾಲೋ ಮಾಡಿಕೊಂಡು ನೀವು ಸೈಟ್ಸ್ ಗಳಿಗೆ ನಿಮ್ಮ ಬಿಡ್ ಅನ್ನ ಸಲ್ಲಿಸಬಹುದು. ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್, ಶೇರ್ ಮಾಡಿ. ನೋಡಿ, ಇದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಬಿಟ್ಟಿದ್ದಾರೆ ಸೈಟ್ಸ್. ಟೋಟಲ್ ಸೈಟ್ಸ್ ಬಂದ್ಬಿಟ್ಟು 200 ಸೈಟ್ಸ್ ಗಳಿಗೋಸ್ಕರ ಆಕ್ಷನ್ ಕರೆದಿದ್ದಾರೆ. ಆಸಕ್ತಿ ಇರುವಂತವರು ಆಕ್ಷನ್ ಅಲ್ಲಿ ಭಾಗವಹಿಸಿ ನಿಮ್ಮ ನೆಚ್ಚಿನ ಸೈಟ್ ಅನ್ನ ನಿಮ್ದಾಗಿಸ್ಕೊಳ್ಳಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.